ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಯುಪಿಐ ಮೂಲಕ ಹಣ ಸ್ವೀಕರಿಸ್ತಾ ಇರುವಂತಹ ವರ್ತಕರು ಲಕ್ಷ ತೆರಿಗೆ ನೋಟಿಸ್ ನೋಡಿ ದಿಕ್ಕೆಟ್ಟು ಹೋಗ್ತಿದ್ದಾರೆ. ನೋಟಿಸ್ ವಿರುದ್ಧ ಸಿಡಿದೆದ್ದಿರುವಂತಹ ಅಂಗಡಿ ಮಾಲೀಕರು ನಾಳೆಯಿಂದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ತೆರಿಗೆ ಅಧಿಕಾರಿಗಳ ಜೊತೆ ಮಾತನಾಡಲು ಮುಂದಾಗಿದ್ದಾರೆ. ತೆರಿಗೆ ನೋಟಿಸ್ ವಿರುದ್ಧ ಸಿಟ್ಟು, ಸಣ್ಣ ಅಂಗಡಿಗಳ ದೊಡ್ಡ ಹೋರಾಟ. ನಾಳೆಯಿಂದ ಶುಕ್ರವಾರದವರೆಗೂ ನಡೆಯಲಿದೆ ನಿರಂತರ ಪ್ರೊಟೆಸ್ಟ್. ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೀಡಿರೋ ನೋಟಿಸ್ಗೆ ಸಣ್ಣ ಅಂಗಡಿಗಳ ಮಾಲೀಕರು ಅದುರಿ ಹೋಗಿದ್ದಾರೆ. ಹೀಗಾಗಿ ನಾಳೆಯಿಂದಲೇ ದೊಡ್ಡ ಹೋರಾಟಕ್ಕೆ ಮುಂದಾಗಿದ್ದಾರೆ. ನಾಳೆ ಮತ್ತು ನಾಡಿದ್ದು ಅಂದ್ರೆ ಜುಲೈ 23, 24ಕ್ಕೆ ಹಾಲು ಮಾರಾಟ ಬಂದ್ ಮಾಡ್ತಿದ್ದಾರೆ. ಅಲ್ಲದೆ ಜುಲೈ 25ಕ್ಕೆ ಎಲ್ಲ ಅಂಗಡಿಗಳನ್ನ ಮುಚ್ಚಲು ನಿರ್ಧರಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಇರುವ ಹೆಚ್ಚಿನ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಾವು ಬೆಂಬಲವಾಗಿದ್ದೀವಿ, ಇದರ ಅವ್ರ ಋಣ ನಮ್ಮ ಮೇಲೆ ಇದೆ, ಎಲ್ಲ ಚಾಲಕರುಗಳು ಸಹಿತ. ಬೆಂಗಳೂರಿನ ಹಲವೆಡೆ ಅಂಗಡಿಗಳಿಗೆ ಕರಪತ್ರ ನೀಡಿ ಬಂದ್ ಬಗ್ಗೆ ಮಾಹಿತಿ ನೀಡಲಾಗ್ತಿದೆ. ನೋಟಿಸ್ ಪಡೆಯದವರು ಕೂಡ ಬಂದ್ಗೆ ಬೆಂಬಲಿಸಿದ್ದಾರೆ. ಹಾಗೆ ಓನ್ಲಿ ಕ್ಯಾಶ್ ಬೋರ್ಡ್ ಹಾಕೊಳ್ತಿದ್ದಾರೆ. ಇವಾಗ ನೋಡಿದಾಗೆ GST ಆಫ್ ಎಲ್ಲ ಬರ್ತಾ ಇದೆ, ಎಲ್ಲ ಕಡೆಯಿಂದ ಬರ್ತಾ ಇದೆ. ಹೌದಾ, ಇವಾಗ ನನಗೂ ಬರೋ ಚಾನ್ಸಸ್ ತುಂಬಾ ಕಾಣ್ತಾ ಇದೆ ಆಲ್ರೆಡಿ. ಅದಕ್ಕೋಸ್ಕರ ನಾನು ಅದಕ್ಕಿಂತ ಮುಂಚೆನೆ ಇದು ಆನ್ಲೈನ್ ತೆಗೆದ್ಬಿಟ್ಟಿದ್ದೀನಿ. ಓನ್ಲಿ ಕ್ಯಾಶ್ ಮಾತ್ರ ತಗೊಳ್ತಾ ಇದ್ದೀನಿ ಇವಾಗ. ಮತ್ತೆ 25ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಗೆ ಎಲ್ಲರೂ ಹೋಗ್ತಾ ಇದೀವಿ. ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಬೇಕೆಂದ ಬೊಮ್ಮಾಯಿ. ನೀವು ತಿಂದು ನಮ್ಮ ಬಾಯಿಗೆ ಒರೆಸಬೇಡಿ ಎಂದ DK. ರಾಜ್ಯದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ, ಯಾಕಂದ್ರೆ ಅದರ ನಿರ್ವಹಣೆ ಮತ್ತು ನಿರ್ಣಯಗಳು ಇವೆರಡೂ ಕೂಡ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಯವರು ನೋಡ್ಕೊಳ್ತಾರೆ. ಆದ್ರಿಂದ ಈ ಥರ ದಿಢೀರ್ನೇ ನೋಟಿಸ್ ಕೊಟ್ಟು ಒಬ್ಬೊಬ್ಬರಿಗೆ 50 ಲಕ್ಷ 20 ಲಕ್ಷ ಮಾಡಿ ವ್ಯಾಪಾರ ನಿಂತು ಹೋಗುವಂಥದ್ದು ಆಗಿರುವಂಥದ್ದು ಬಹಳ ದೊಡ್ಡ ತಪ್ಪು. ಕೇಂದ್ರ ಸರ್ಕಾರ ಸುಮ್ಮನೆ BJPಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಳೆಹಣ್ಣು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಮಾಡೋಂಥ ಕೆಲಸ. ಅವ್ರು ಕೂಡಲೇ ಇದನ್ನ ಬಡವರಿಗೆ ತೊಂದರೆ ಕೊಡೋದನ್ನ ವಿಡ್ರಾ ಮಾಡಬೇಕು. ಇನ್ನು ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಸಿಎಂಗೆ ಪತ್ರ ಬರೆದಿದ್ದಾರೆ. ತೆರಿಗೆ ವಿಚಾರದಲ್ಲಿ ನೀವು ಕೇಂದ್ರ ಸರ್ಕಾರವನ್ನ ದೂರ್ತಿದ್ದೀರಿ. ತಮ್ಮ ಹಣಕಾಸು ಇಲಾಖೆಯ ನೇರ ನಿಯಂತ್ರಣದಲ್ಲಿ ಬರೋ ವಾಣಿಜ್ಯ ತೆರಿಗೆ ಇಲಾಖೆ ಅದ್ಯಾವಾಗ ನಿಮ್ಮ ಗಮನಕ್ಕೆ ತಾರದೆ ಕೇಂದ್ರಕ್ಕೆ ವರದಿ ಮಾಡಲು ಪ್ರಾರಂಭಿಸಿತು? ನಮ್ಮಲ್ಲಿ ಬಿಟ್ರೆ ಯಾವ ರಾಜ್ಯಗಳಲ್ಲಿ UPI ತಿರಸ್ಕರಿಸುತ್ತಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕೂಡ ತೆರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಲು ಮುಂದಾಗಿದ್ದಾರೆ. ಕಿರಣ್ ಸೂರ್ಯ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.